ಆಶೀರ್ವಾದದಿಂದ ನಾವುಗಳೆಲ್ಲ ಸುಖದಿಂದ ಬದುಕನ್ನು ಮಾಡ್ತಾ ತಾಯಿ ಮರಗಮ್ಮ ದೇವಿಯ ಜಾತ್ರಾ ನಿಮಿತ್ತವಾಗಿ ವರದಾನಿ ಗುಡ್ಡಾಪುರದ ತಾಯಿ ದಾನಮ್ಮ ದೇವಿಯ ಪವಿತ್ರವಾದ ಪುರಾಣ ಪ್ರವಚನದೊಳಗೆ ನಾವೆಲ್ಲರೂ ಕೂಡ ಪಾಲ್ಗೊಂಡಿದ್ದೇವೆ. ಬಹುಶಃ ಬಹಳ ಮಂದಿ ಪ್ರಾರ್ಥನೆಯನ್ನ ಅನ್ನೋದಿಲ್ಲ, ನೀವು ಯಾಕೆ ಅನ್ನಬಾರದು ಅಂತ ಆಣಿ ಮಾಡಿ ಬಂದಿರಿ ಏನು? ಶೆಟ್ಟರ್ ಅಂಗಡಿಯಾಗ ಬೆಲ್ಲಾವಡಿ ಕಲ್ಲು ಹೆಂಗ್ ಕೂತಿರುತ್ತವಲ್ಲ ಹಂಗ ಕೂತಿರುತ್ತೇವೆ. ಬಸವಣ್ಣನವರು ಒಂದು ವಚನದೊಳಗೆ ಹೇಳ್ತಾರೆ, ಏನು ಅಂತಂದ್ರೆ ನೆರೆ ಕೆನ್ನೆಗೆ ತೆರೆ ಗಲ್ಲಕ್ಕೆ, ನೆರೆ ಕೆನ್ನೆಗೆ ತೆರೆ ಗಲ್ಲಕ್ಕೆ ಶರೀರ ಗೂಡು ಹೋಗುವ ಮುನ್ನ ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ ಕಾಲ ಮೇಲೆ ಕೈಯನ್ನೂರಿ ಕೋಲು ಹಿಡಿಯದ ಮುನ್ನ ಮುಪ್ಪಿಂದ ಪಳಿಯದ ಮುನ್ನ ಮೃತ್ಯು ಮುಟ್ಟದ ಮುನ್ನ ಪೂಜಿಸೋ ನಮ್ಮ ಕೂಡಲ ಸಂಗಮ ದೇವನ. ಯಾವಾಗ ಭಗವಂತನ ನಾಮವನ್ನು ನುಡಿಬೇಕು ಅಂತಂದ್ರೆ ಇನ್ನೊಂದು 4 ಮಂದಿ ನಮ್ಮನ್ನು ಹಿಡಿದು ಎದ್ದು ಹೊತ್ನ್ಯಾಗ ಭಗವಂತನ ನಾಮವನ್ನು ನುಡಿಬಾರದು. ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ, ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಗೂಡು ಹೋಗುವ ಮುನ್ನ, ಗಲ್ಲದ ಮ್ಯಾಗ ಸುಕ್ಕು ಬರುವುದಕ್ಕಿಂತ ಮುನ್ನ ಕಾಲ ಮೇಲೆ ಕೈಯನ್ನೂರಿ ಏಳುವ ಮುನ್ನ. ನಮ್ಮಷ್ಟಕ್ಕೆ ನಾವು ಏಳುದು ಹೆಂಗ, ಕಾಲ ಮಯಾಗ ಕೈ ಊರಿ ಏಳುದು ಹೆಂಗ? ಕುಂತ್ವಿ ಅಂತಂದ್ರೆ 4 ಮಂದಿ ಎಬ್ಸುತಕನು ಏಳಿಲ್ಲ ಅಂತಂದ್ರೆ ಅವಾಗ ಭಗವಂತನ ನಾಮವನ್ನ ನುಡಿದ್ರೆ ಏನಾಗುತ್ತದೆ? ಬಸವಣ್ಣನವರು ಹೇಳ್ತಾರ, ಮುನ್ನ 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 ಪೂಜಿಸೋ ನಮ್ಮ ಕೂಡಲ ಸಂಗಮ ದೇವನ. ನಾವು ಯಾವಾಗ ನಮಗೆ ಶಕ್ತಿ ಕೊಡ್ತಾನೋ ಭಗವಂತ, ಅವಾಗ ನಾವು ಭಗವಂತನನ್ನು ಪೂಜಿಸಬೇಕಾಗ್ತದೆ. ಅದೇನೋ ಹೇಳ್ತಾರಲ್ಲ, ಜೀವನಾನ ಮುಗಿದು ಹೋಗಿ ತಲೆಯಾಗಿನ ಕೂದಲು ಬೆಳಗಾಗಿ ಕಣ್ಣಿಗೆ 2 ಕಣ್ಣು ಬಂದು ಕಿವಿಗೆ ಮಿಷನ್ ಹಾಕೊಂಡು ಬಾಯಾಗ ಹಲ್ಲು ಸಟ್ ಹಾಕೊಂಡು ಅವರು ಪುರಾಣ ಕೇಳಿ ಇನ್ನು ಮಾಡುವುದರ ಏನದ? ಮುಗಿದ ಹೋಗ್ಯದ. ಒಂದು ಕಾಲು ಮನಿ ಒಳಗ ಇನ್ನೊಂದು ಕಾಲು ಎಲ್ಲಿ ಎಲ್ಲಿ? ಒಂದು ಕಾಲು ಮನ್ಯಾಗ ಇನ್ನೊಂದು ಕಾಲು ಕುಣ್ಯ. ಬಾಳ ಮಂದಿ ತಿರ್ತಾರೆ ನೋಡ್ಬೇಕು ನೀವು. ಕಣ್ಣು ಹೋಗಿ ಬೆನ್ನು ಬಾಗಿ ಅಲ್ಲಿ ದೂರಂತ ಬಂದು ಕುಂತಿರ್ತಾರ, ಕುಂತ ತಿರುತ್ತಾರ. ಕುಂತವ್ರು ಯಾರವರು? ಅಪ್ಪ ಅವರನು. ಅಲ್ಲಿ ದೂರಂತ ಕೂತಿರ್ತಾರೆ, ಹಿಂಗ ನೋಡ್ತಿರ್ತಾರ. ಅವ್ರು ಯಾರ ಕುಂತಾರಲ್ಲ ಅಪ್ಪ ಅವರನು. ಅಪ್ಪ ಅವರ ಇಷ್ಟು ಜೋರು ಮೈಕ್ ಹಚ್ಚಿ ಒದರಿದ್ರು ಸಹಿತ ಏನೋ ಹೇಳಾಕತ್ತಾರಲ್ಲ. ಮಗ್ಗಲ್ಗೂ ಕುಂತವ್ರಿಗೆ ಕೇಳ್ತಿರ್ತಾನವ, ಏನೋ ಅಂದಂಗ ಅಕ್ಕದಲ್ಲ. ಕಿವಿ ಢಮಾರ್, ಕಣ್ಣು ನೆಟ್ಟಗ ಕಾಣಲು, ಕಿವಿ ನೆಟ್ಟಗ ಕೇಳಲು. ಬಸವಣ್ಣ ಹೇಳ್ತಾನೆ, ಯಾರಿಂದ ಈ ಸಮಾಜ ಉದ್ಧಾರ ಆಗಬೇಕಾಗ್ಯದ ಅಂತಂದ್ರೆ ಇನ್ನೂ ಕೂಡ ವಯಸ್ಸು ಗಟ್ಟಿ ಇದ್ದಾಗ, ಸಾಕಷ್ಟು ಶಕ್ತಿ ಇದ್ದಾಗ ಸತ್ಸಂಗವನ್ನು ಮಾಡಿ ಅದರಿಂದ ಯಾರು ಪರಿವರ್ತನೆ ಹೊಂದುತ್ತಾರೋ ಅವರಿಂದ ಈ ಸಮಾಜ ಪರಿವರ್ತನೆ ಆಗ್ತದೆ ಅಂತ ಹೇಳ್ತಾನೆ ಬಸವಣ್ಣ. ಅವರಿಂದ ಈ ಸಮಾಜ ಪರಿವರ್ತನೆ ಆಗ್ತದೆ. ನೋಡಿರ್ಬೇಕಾದ್ರೆ ನೀವು ಬ್ಯಾಂಕಿನೊಳಗೆ ಸಾಲ ತಗೊಂಡ್ರಿ ಅಂತಂದ್ರೆ, ಸಾಲ ಕಟ್ಟದೆ ಇದ್ರೆ ಆ ಬ್ಯಾಂಕ್ ಮ್ಯಾನೇಜರ್ ಏನ್ ಮಾಡ್ತಾನ? ಮೊದಲು ಒಂದು ನಿಮ್ಗೆ ನೋಟಿಸ್ ಕಳಿಸ್ತಾನಿಲ್ಲೋ? ಏನಂತ? ನೀನು ಇಷ್ಟು ಸಾಲ ತಗೊಂಡಿ, ಇಷ್ಟು ಸಾಲಕ್ಕೆ ಇಷ್ಟು ಬಡ್ಡಿಯನ್ನು ನೀನು ಇಷ್ಟು ದಿನದೊಳಗೆ ತಂದು ಕಟ್ಟು. ಒಂದನೇ ನೋಟಿಸ್ ನೋಡಿ ಕಿಸಿಂದ ಹಂಗ ಇಟ್ಕೊಂಡೆಪ್ಪ. ಮತ್ತೆ 2ನೇ ನೋಟಿಸ್ ಕಳಿಸ್ತಾನವ, ಅದನ್ನು ನೋಡಿ ಹಂಗ ಇಟ್ಟುಕೊಂಡು 3ನೇ ನೋಟಿಸ್ ಕಳಿಸ್ತಾನ.
ಆ ಮೂರನೇ ನೋಟಿಸ್ ಒಳಗೆ ಒಂದು ಬಹಳಷ್ಟು ಕಠಿಣವಾದ ಶಬ್ದಗಳಿಂದ ಬರೆದಿರ್ತಾನೆ. ನೀನು 2 ನೋಟಿಸ್ ನೋಡಿದ್ರೂ ಸಹಿತ ಸುಮ್ಮದಿ, ಮೂರನೇ ನೋಟಿಸ್ ಕಳಿಸೀನಿ ನೀ ಬರದೇ ಹೋದ್ರೆ ನಿನ್ನ ಬಡ್ಡಿ ಅಸಲು ಜೊತೆ ನಿನ್ನ ಮನಿಯನ್ನ ಏನ್ ಮಾಡ್ತೀನಿ, ನಿನ್ನ ಆಸ್ತಿಯನ್ನ ಹರಾಜು ಹಾಕಿ ಅದರಿಂದ ಬರುವಂತ ದುಡ್ಡನ್ನ ನಾವು ತಗೊಳ್ತೀವಿ ಅಂತ ಬರೀತಾನ. ಯಾರು? ಸಾಲ ಕೊಟ್ಟ ಬ್ಯಾಂಕ್ ಮ್ಯಾನೇಜರ್. ಯಾವ ರೀತಿ ಸಾಲ ಕೊಟ್ಟ ಬ್ಯಾಂಕ್ ಮ್ಯಾನೇಜರ್ ನೋಟಿಸ್ಗಳನ್ನ ಕಳಿಸಿ ತನ್ನ ಸಾಲವನ್ನು ಪಡ್ಕೋತಾನೋ, ಈ ಶರೀರ ಅಂತಕ್ಕಂಥದ್ದು ಭಗವಂತನಿಂದ ಪಡೆದ ಸಾಲ ಇದು. ನಾ ಹೇಳೋದು ಅರ್ಥ ಆಗ್ತದೆ? ಈ ಶರೀರ ಅಂತಕ್ಕಂಥದ್ದು ಭಗವಂತನಿಂದ ಪಡೆದ ಸಾಲ ಇದು. ಇವನು ನೋಟಿಸ್ ಕಳಿಸ್ತಾನ. ಮೊದಲನೇ ನೋಟಿಸ್ ಯಾವುದು? ತಲೆಯಾಗಿನ ಕೂದಲು ಬೆಳ್ಳಗೆ ಮಾಡ್ತಾನ. ಏನ್ ಮಾಡ್ತಾನ? ಭಗವಂತನ ಮೊದಲನೇ ನೋಟಿಸ್ ಇದು ಯಾವುದು? ತಲೆ ಒಳಗಿನ ಕೂದಲು ಬೆಳ್ಳಗೆ ಮಾಡ್ತಾನ. ತಲೆ ಒಳಗಿನ ಕೂದಲು ಬೆಳ್ಳ ಮಾಡಿದಗೊಳ್ಳಿನ ಇವ್ರೇನ್ ಮಾಡ್ತಾರ? ಬಿಳಿ ಕೂದಲಿಗೆ ಕರಿ ಬಣ್ಣ ಹಚ್ಕೊಂಡು, ಏನ ಬಿಳಿ ಕೂದಲಿಗೆ ಕರಿ ಬಣ್ಣ ಹಚ್ಕೊಂಡು ಆ ನೋಟಿಸ್ ಅನ್ನು ಹರಿದೊಗಿತಾರ. ಆ ನೋಟಿಸ್ ಅನ್ನು ಹರಿದೊಗಿತಾರ. ಮತ್ತೆ 2ನೇ ನೋಟಿಸ್ ಬಿಡ್ತಾನ. ಬಿಳಿ ಕೂದಲಿಗೆ ಕರಿ ಬಣ್ಣ ಹಚ್ಕೊಂಡು ನನ್ನ ನೋಟಿಸ್ ನೋಡ್ಲಿಲ್ಲ ಅಂದಗೊಳ್ಳಿನ ಮತ್ತೆ ಕಣ್ಣಿಗೆ ಕಣ್ಣು ಅಂದ್ರೆ ಕಣ್ಣು ಡಿಮ್ಮ ಮಾಡ್ತಾನ. ಅದನ್ನು ನೋಡ್ಲಿಲ್ಲ ಅಂತಂದ್ರೆ ಮತ್ತೆ ಚಸ್ಮಾ ಹಾಕೊಂಡೆ ಆ ನೋಟಿಸು ಹರಿದೋಗಿತ್ತಿ. ನೀವು ಮೊದಲು ಅರ್ಥ ಮಾಡ್ಕೋಬೇಕು. ಈಗ ಊಟ ಕೂತಾಗ ಮೊದಲು ಏನ್ ಮಾಡ್ತಾರ ಅಂತಂದ್ರೆ, ಮೊದಲ ಒಂದಿಷ್ಟು ಮಂದಿ ಈ ಕಡೆ ಮಲೆನಾಡದ ಕಡೆ ಹೋದ್ರೆ ಮೊದಲು ಸಿಹಿಯನ್ನ ಕೊಡ್ತಾರ. ಏನು ಹೋಳಿಗೆಯೋ ಹುಗ್ಗಿಯೋ ಶಾವಿಗೆ ಪಾಯಸೋ ಏನೇನೋ ಉಣಿಸ್ತಾರ. ಉಣಿಸಿದ ಮ್ಯಾಗ ಮತ್ತೆ ಆಮ್ಯಾಗ ಚಪಾತಿ ಪಲ್ಯ ನೀಡ್ತಾರ. ಆಮ್ಯಾಗ ಏನ್ ತಂದು ನೀಡ್ತಾರ? ಅನ್ನ ತಂದು ನೀಡ್ತಾರ ಇಲ್ಲೋ? ಊಟಕ್ಕೆ ಕುಂತವನ ತಟ್ಟಿ ಒಳಗ ಅನ್ನ ನೀಡ್ಕೊಂಡಾನ ಅಂತಂದ್ರೆ ಊಟ ಮುಗ್ಯಾಕ ಬಂತು ಅಂತ ಅರ್ಥ ಅದ. ಹೌದಿಲ್ಲ? ಹಿಂಗೆ ಕೂತೀರಿ ಶೆಟ್ರ ಅಂಗಡಿಗೆ ಬೆಲ್ಲ ಹೊಡಿ ಕಲ್ ಕೂತಂಗ ಹೂವರ ಅನ್ರಿ ಇಲ್ಲರ ಅನ್ರಿ. ಊಟಕ್ಕೆ ಕುಂತವನ ತಟ್ಟಿ ಒಳಗ ಬಿಳಿ ಅನ್ನ ಹಾಕೊಂಡಾನ ಅಂತಂದ್ರೆ ಊಟ ಮುಗ್ಯಾಕ ಬಂತು ಅಂತ ತಿಳ್ಕೊಬೇಕಂತ. ತಲಿ ಒಳಗ ಬಿಳುಕೂದ್ಲು ಬಂದಾವು ಅಂತಂದ್ರೆ ನಮ್ಮ ಸಾವು ಸಮೀಪ ಬಂತು ಅಂತ ತಿಳ್ಕೊಬೇಕಂತ. ಇದು ಭಗವಂತನ ಆಟ. ಇದು ಭಗವಂತನ ಆಟ. ಆ ಬಿಳಿ ಕೂದಲು ಬಂದ ತಕ್ಷಣ ನಾವು ಮಾಡುವಂತಹ ಕೆಲಸಗಳನ್ನು ಮಾಡ್ಕೊಂತ ಭಗವಂತನ ನಾಮವನ್ನು ನುಡ್ಕೊಂತ ಹೋಗಬೇಕಂತ. ಭಗವಂತನ ನಾಮವನ್ನು ನುಡ್ಕೊಂತ ಹೋಗಬೇಕಂತ. ಈ ಭಗವಂತನ ನಾಮದೊಳಗ ಎಂತಹ ಶಕ್ತಿ ಅದ ಅಂತ ಕೇಳಿದರೆ, ಸಂತರು ಶರಣರು ಮಾಡುವ ಕಾಯಕವನ್ನು ಎಂದೂ ಕೂಡ ಬಿಡಲಿಲ್ಲ. ಬಸವಣ್ಣ ಹೇಳುತ್ತಾನ, ಕಾಯಕವೇ ಕೈಲಾಸವಯ್ಯ. ಬಸವಣ್ಣನ 3 ತತ್ವಗಳಲ್ಲಿ ಮೊದಲನೇ ತತ್ವ ಯಾವುದು ಅಂತಂದ್ರೆ ಕಾಯಕ. ಯಾವುದು? ಮೊದಲನೇದ್ದು ಕಾಯಕ. ಎಂದು ಕೂಡ ದರಿದ್ರರಾಗಿ ಯಾರೋ ಮಾಡಿಟ್ಟ ಆಸ್ತಿ ಒಳಗೆ ಬದುಕು ಮಾಡಿದ್ರದು ಬದುಕಲ್ಲದು. ತಾನೇ ಸ್ವತಃ ಕಷ್ಟಪಟ್ಟು ಬೆವರು ಸುರಿಸಿ ದುಡಿಬೇಕು. ಅದಕ್ಕೆ ಬಸವಣ್ಣ ಹೇಳ್ತಾನ, ಕಾಯಕವೇ ಕೈಲಾಸವಯ್ಯ. ಇದು ಬಸವಣ್ಣನ ಮೊದಲನೇ ತತ್ವ ಕಾಯಕ. 2ನೇದ್ದು ದಾಸೋಗ. ಮೊದಲನೇದ್ದು ಕಾಯಕ, 2ನೇದ್ದು ದಾಸೋಗ. ಕಷ್ಟಪಟ್ಟು ಏನ್ ಮಾಡೋದು? ದುಡಿಯೋದು. ದುಡಿದ್ರಿಂದ ಬಂದಂತಹ ಪದಾರ್ಥಗಳಿಂದ ದಾಸೋಗ ಮಾಡೋದು. ದಾಸೋಗ ಅಂತ ಯಾವುದಕ್ಕೆ ಅಂತಾರ ಅಂತ ಕೇಳಿದ್ರೆ, ಬರೇ ದುಡಿದು ತಾನು ತನ್ನ ಹೆಂಡತಿ ತನ್ನ ಮಕ್ಕಳು ತಿಂದ್ರದು ದಾಸೋಗ ಅಲ್ಲದು. ಯಾವುದು ದಾಸೋಗ ಅಂತಂದ್ರೆ, 4-6 ಜನರಿಗೆ ಅನ್ನವನ್ನ ನೀಡಿ ಗುರುಲಿಂಗ ಜಂಗಮರಿಗೆ ದಾಸೋಗವನ್ನು ಮಾಡಿ ಉಳಿದಿದ್ದನ್ನ ಯಾರು ತಿಂತಾರಲ್ಲ ಅದು ನಿಜವಾದ ದಾಸೋಗ. ಅದು ನಿಜವಾದ ದಾಸೋಗ. ಆ ದಾಸೋಗವನ್ನು ಬಸವಾದಿ ಶರಣರು ಅಂದು ಮಾಡಿದ್ರು. ಇಂದು ಈ ಮರಗಮ್ಮ ದೇವಿಯ ದೇವಸ್ಥಾನದೊಳಗ, ಗುಡ್ಡಾಪುರದ ತಾಯಿಯ ಪವಿತ್ರವಾದ ಪುರಾಣದೊಳಗ ಪ್ರಾರಂಭದಿಂದ ಇಲ್ಲಿ ತನಕ ಮಾಡ್ಕೊಂತ ಬಂದಾರಲ್ಲ ಆ ದಾಸೋಗ ದಾನಿಗಳು, ಅವರಿಗೆ ಜೋರಾದ ಚಪ್ಪಾಳೆಯನ್ನು ತಟ್ಟೆ ಅಭಿನಂದನೆಗಳನ್ನು ಸಲ್ಲಿಸಬೇಕಾಗ್ತದೆ. ಹೀಗೆ ಹಂಚಿಕೊಂಡು ತಿನ್ನುವಂತಹ ಬುದ್ಧಿ ಬರಬೇಕು ಅಂತ ಹೇಳ್ತಾನ ಬಸವಣ್ಣ. ಮೊದಲನೇದ್ದು ಕಾಯಕ, 2ನೇದ್ದು ದಾಸೋಗ, 3ನೇದ್ದು ಯಾವುದು? ಅನುಭವ. ಕಾಯಕ ದಾಸೋಗ ಅನುಭವಗಳ ಸಂಗಮ ಯಾವುದು ಅಂತಂದ್ರೆ ಆತನೇ ಭಕ್ತಿ ಭಂಡಾರಿ ಬಸವಣ್ಣ.
ಅಂತಹ ಬಸವಣ್ಣನ ಪರಂಪರೆ ಒಳಗ ಬಸವಣ್ಣನ ಪವಿತ್ರವಾದ ಸಮಯದೊಳಗ ಕಲ್ಯಾಣ ಕ್ರಾಂತಿಯ ಕಾಲದೊಳಗ ಜನ್ಮವನ್ನ ತಾಳೋದಕ್ಕೆ ನಿಂತಿರುವಂತಹ ಮಹಾಮಹಿಮಳು ಯಾರು ಅಂತಂದ್ರೆ ಆಕೆಯೇ ವರದಾನಿ ಗುಡ್ಡಾಪುರದ ತಾಯಿ ದಾನಮ್ಮ ಅನ್ನುವುದನ್ನು ತಿಳ್ಕೋಬೇಕಾಗ್ತದೆ. ಕಲ್ಯಾಣದ ಸಮಯ 12ನೇ ಶತಮಾನದಲ್ಲಿ ಕಲ್ಯಾಣ ಕ್ರಾಂತಿಯ ಸಮಯ. ಕಲ್ಯಾಣ ಕ್ರಾಂತಿಯ ಸಮಯದೊಳಗ ಅನಂತರಾಯ ಸಿರಸಮ್ಮ 9 ತಿಂಗಳ ಗರ್ಭವತಿ. ಆ ಗರ್ಭವತಿಯಾದ ಸಂದರ್ಭದೊಳಗ ಆಕೆಯ ಲಕ್ಷಣಗಳು ಹೇಗೆ ಬದಲಾದವು ಅನ್ನುವುದನ್ನ ಈಗ ಗವಾಯಿಗಳು ಹಾಡಿ ಹೇಳ್ತಾರೆ. ತಾವೆಲ್ಲರೂ ಕೂಡ ಅದನ್ನ ಭಕ್ತಿಯಿಂದ ಆಲಿಸಬೇಕು. ಈಗ ಅಲ್ಲಿ ಮುತ್ತೈದೆಯರು ಆ ಗಂಗಾ ಪೂಜೆಯನ್ನು ಮಾಡ್ಲಿಕ್ಕೆ ಹೋಗ್ಬೇಕು. ಆ ಗಂಗಾ ಪೂಜೆಯನ್ನು ಮಾಡುವಂತಹ ಮುತ್ತೈದೆಯರು ಪೂಜಾ ಸಾಮಗ್ರಿಗಳನ್ನ ಬಿಂದಿಗೆಯನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಗಂಗಾ ಪೂಜೆಯನ್ನು ಮಾಡ್ಕೊಂಡು ಬರಬೇಕು. ಬಣ್ಣವು ಬದಲಾಗಿದೆ, ಚಿನ್ನದ ಕಳೆ ಬಂದಿದೆ, ಕಣ್ಣುಗಳ ಕಾಂತಿಯು ಕಪ್ಪಾಗಿದೆ, ಕಣ್ಣುಗಳ ಕಾಂತಿಯು ಕಪ್ಪಾಗಿದೆ. ಬಣ್ಣವು ಬದಲಾಗಿದೆ, ಚಿನ್ನದ ಕಳೆ ಬಂದಿದೆ, ಬಣ್ಣವು ಬದಲಾಗಿದೆ, ಚಿನ್ನದ ಕಳೆ ಬಂದಿದೆ, ಕಣ್ಣುಗಳ ಕಾಂತಿಯು ಕಪ್ಪಾಗಿದೆ, ಕಣ್ಣುಗಳ ಕಾಂತಿಯು ಕಪ್ಪಾಗಿದೆ. ಬಣ್ಣವು ಬದಲಾಗಿದೆ, ಚಿನ್ನದ ಕಳೆ ಬಂದಿದೆ. ನಡವು ದಪ್ಪಾಗಿದೆ, ನಡಿಗೆಯು ಭರವಾಗಿದೆ, ನಡವು ದಪ್ಪಾಗಿದೆ, ನಡಿಗೆಯು ಭರವಾಗಿದೆ, ನುಡಿಯಲಿಕ್ಕೆ ಬೇಸರವು ತಾ ತುಂಬಿದೆ, ನುಡಿಯಲಿಕ್ಕೆ ಬೇಸರವು ತಾ ತುಂಬಿದೆ. ಉಡುವ ತೊಡುವ ಮನಸ್ಸಿದೆ, ತಡೆಯದಂತೆ ಆಗಿದೆ. ಬಣ್ಣವು ಬದಲಾಗಿದೆ, ಚಿನ್ನದ ಕಳೆ ಬಂದಿದೆ ಎನ್ನುವಂತ ಸುಂದರವಾದ ಗೀತೆಯನ್ನ ಹಾಡಿದ ಕಲಾವಿದರಿಗೆ ಮತ್ತೊಮ್ಮೆ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯನ್ನು ತಟ್ಟಿ ಅಭಿನಂದನೆಗಳನ್ನು ಸಲ್ಲಿಸಬೇಕು. ಹೀಗೆ ಅನಂತರಾಯನ ಹೆಂಡತಿ ಸಿರಸಮ್ಮ 8 ತಿಂಗಳ ಗರ್ಭವತಿಯಾಗಿ ಅದ ಊರೊಳಗೆ ಇರುವಂತಹ ಶಾಂತವೀರಯ್ಯ ಸ್ವಾಮಿಗಳವರಿಂದ ಗರ್ಭಕ್ಕೆ ಲಿಂಗಧಾರಣ ಮಾಡಿಸಿದ್ಲು. ನಿನ್ನೆ ದಿನ ನೀವೆಲ್ಲರೂ ಕೇಳಿದರೆ ಗರ್ಭ ಸಂಸ್ಕಾರ ಅನ್ನುವಂಥದ್ದು ವೀರಶೈವ ಲಿಂಗಾಯತ ಧರ್ಮದಲ್ಲಿ ಅದ. ಯಾಕೆ ಗರ್ಭಕ್ಕೆ ಲಿಂಗಧಾರಣ ಮಾಡಿಸಬೇಕು ಅಂತಂದ್ರೆ ತಾಯಿಯ ಗರ್ಭದಿಂದ ಭೂಮಿಗೆ ಬರುವಾಗ ಕೂಸು ಅದು ಮಾಂಸ ಪಿಂಡವಾಗಿ ಬರಬಾರದು, ಅದು ಮಂತ್ರ ಪಿಂಡವಾಗಿ ಬರಲಿ ಎಂದು ತಿಳ್ಕೊಂಡು ವೀರಶೈವ ಲಿಂಗಾಯತ ಧರ್ಮದಲ್ಲಿ ಗರ್ಭಕ್ಕೆ ಲಿಂಗಧಾರಣ ಮಾಡಿಸುವಂತಹ ಪದ್ಧತಿ ಇದೆ. ಎಲ್ಲ ಶಾಲೆಗಳು ಹುಟ್ಟಿದ ಮ್ಯಾಗ ಶಿಕ್ಷಣವನ್ನು ಕೊಟ್ಟರೆ ವೀರಶೈವ ಲಿಂಗಾಯತ ಧರ್ಮ ಇನ್ನು ಕೆಜಿ LKG UKG ಹುಟ್ಟಿದ ಮ್ಯಾಗ ಶಿಕ್ಷಣವನ್ನು ಕೊಟ್ಟರೆ ವೀರಶೈವ ಲಿಂಗಾಯತ ಧರ್ಮ ಇನ್ನು ಕೆಜಿ ತಾಯಿಯ ಗರ್ಭದೊಳಗಿದ್ದಾಗಲೇನೆ ಸಂಸ್ಕಾರ ಕೊಡುವಂತಹ ಪವಿತ್ರವಾದ ಧರ್ಮ ಅದು ವೀರಶೈವ ಲಿಂಗಾಯತ ಧರ್ಮ. ಹೀಗೆ ಗರ್ಭದೊಳಗ ಸಂಸ್ಕಾರವನ್ನು ಕೊಟ್ಟು ಆನಂದದಿಂದ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ನವಮಾಸಗಳು ತುಂಬಿದ ಬಳಿಕ ಒಂದು ದಿನ ಬ್ರಾಹ್ಮಿ ಮುಹೂರ್ತ. ಬ್ರಾಹ್ಮಿ ಮುಹೂರ್ತದಲ್ಲಿ ಶುಕ್ರವಾರದ ದಿನ, ಶುಕ್ರವಾರ ಮಹಾಲಕ್ಷ್ಮಿಯ ವಾರ. ಶುಕ್ರವಾರದ ದಿವಸ ಮಹಾಲಕ್ಷ್ಮಿಯ ವಾರ. ಸಿರಸಮ್ಮ ಬೆಳಗಿನ ಜಾವ ಸ್ನಾನ ಮಾಡಿ ಮಡಿ ಸೀರೆಯನ್ನು ಉಟ್ಟುಕೊಂಡು ದೇವಸ್ಥಾನಕ್ಕೆ ಹೋಗಿ ಬಂದು ದೇವರ ಮನೆ ಒಳಗ ಕಾಳಿಯ ಪೂಜೆಯನ್ನು ಮಾಡ್ತಾ ಇರುತ್ತಾಳೆ. ಯಾರ ಪೂಜೆ? ಕಾಳಿಕಾಂಬೆಯ ಪೂಜೆಯನ್ನು ಮಾಡ್ತಾ ಆನಂದದಿಂದ ತನ್ನನ್ನ ತಾನು ಮರೆತು ಎರಡೂ ಕಣ್ಣು ಮುಚ್ಚಿ ದೇವರ ನಾಮಸ್ಮರಣೆಯನ್ನು ಮಾಡ್ತಾ ಇರಬೇಕಾದ್ರೆ ಗರ್ಭದೊಳಗಿನ ಸಂಜಾತೆ ಭೂಮಿಗೆ ಉದಯಿಸಿ ಬಿಟ್ಟಿದ್ಲು. ಸಾಂಬ ಜಯ ನಮ ಪಾರ್ವತೇಶ್ವರ ಹರ ಮಹಾದೇವ.
ಎಲ್ಲಿ ಹುಟ್ಟಿದ್ಲು? ದೇವರ ಕೋಣೆ ಒಳಗೆ. ದೇವರ ಕೋಣೆ ಒಳಗ ಭಗವಂತನ ನಾಮವನ್ನ ನುಡಿಯುವಂತಹ ಪವಿತ್ರವಾದ ಸಂದರ್ಭ. ಪವಿತ್ರವಾದ ಸಂದರ್ಭದೊಳಗ ಹಿಂಗ ಕಣ್ಣು ಮುಚ್ಚಿ ಭಗವಂತನ ನಾಮವನ್ನ ನುಡಿತಾ ಇರುವಂತಹ ಸಂದರ್ಭದೊಳಗ ಯಾವ ಒಂದಿಷ್ಟು ತ್ರಾಸೂ ಇಲ್ಲದಂಗ ನೋಡ್ರಿ, ಸಾಮಾನ್ಯ ಮಕ್ಕಳು ಭೂಮಿಗೆ ಬರುವಾಗ ಬಹಳಷ್ಟು ನೋವು ಸಂಕಟವನ್ನು ಕೊಡ್ತಾವ ತಾಯಿ, ಹೌದಿಲ್ಲ? ನೋವು ಸಂಕಟವನ್ನು ಕೊಡ್ತಾವು. ಆದ್ರ ಸಿರಸಮ್ಮನ ಗರ್ಭ ಸಂಜಾತೆ ಯಾವ ನೋವನ್ನು ಕೂಡ ಕೊಡಲಿಲ್ಲ, ಯಾವ ನೋವನ್ನು ಕೊಡಲಿಲ್ಲ. ಕಣ್ಣು ಮುಚ್ಚಿ ಭಗವಂತನ ನಾಮವನ್ನು ನುಡಿತಾ ಇರುವಂತಹ ತಾಯಿ, ಕಣ್ಣು ಮುಚ್ಚಿ ಭಗವಂತನ ನಾಮವನ್ನು ನುಡಿತಾ ಇರುವಂತಹ ಸಂದರ್ಭದೊಳಗೆ ಹೇಗೆ ಹುಟ್ಟಿ ಬಂದ್ಲು ಅಂತಂದ್ರೆ, ಕಣ್ಣು ತೆಗೆದು ಹಿಂಗ ನೋಡುವುದರಾಗ ಮುಂದ ಬಿಂದಿಗೆಯ ಚಂದ್ರನಂತೆ ಪಳಪಳನೆ ಹೊಳೆಯುವಂಗ ಆಡ್ಕೋತ ಮಲಗಿಕೊಂಡಿದ್ಲಂತ ತಾಯಿ ಯಾರು? ಸಾಕ್ಷಾತ್ ವರದಾನಿ, ವರದಾನಿ ಪಾರ್ವತಿಯ ಕಳೆಯನ್ನ ನೋಡಬೇಕು. ಯಾಕೆ ಮಹಾತ್ಮರು ಅಂತಾರ ಅಂತ ಕೇಳಿದ್ರೆ, ಅವರು ಎಲ್ಲ ತಾಯಿಯ ಗರ್ಭದಿಂದ ಮಕ್ಕಳು ಹುಟ್ಟಿ ಬರುವಾಗ ಅಳತಾವು ಇಲ್ಲೋ? ಎಲ್ಲ ಮಕ್ಕಳು ಭೂಮಿಗೆ ಹುಟ್ಟಿ ಬರುವಾಗ ಅಳತಾವು. ಆದರೆ ಸಿರಸಮ್ಮನ ಗರ್ಭ ಸಂಜಾತೆ ಅಳಲಿಲ್ಲ. ಎಲ್ಲ ಮಕ್ಕಳು ಬರುವಾಗ ಮಲಮೂತ್ರ ಮಾಂಸಗಳನ್ನ ಶರೀರಕ್ಕೆ ಅಂಟಿಸಿಕೊಂಡು ಹುಟ್ಟಿ ಬರ್ತಾವು. ಆದ್ರ ಸಿರಸಮ್ಮನ ಗರ್ಭ ಸಂಜಾತೆ ತೊಳೆದ ಮುತ್ತಿನಂಗ ಬಂದಿದ್ಲು, ತೊಳೆದ ಮುತ್ತಿನಂಗ ಬಂದಿದ್ಲು. ಆ ತಾಯಿ ಯಾರು ಅನ್ನೋದನ್ನ ಗವಾಯಿಗಳು ಹಾಡಿ ಹೇಳ್ತಾರೆ, ತಾವೆಲ್ಲರೂ ಕೂಡ ಕೇಳ್ರಿ. ಧರೆಗೆ ಕೈಲಾಸವ ಇಳಿದಿದೆ ಧರೆಗೆ, ಶರಣೆ ದಾನಮ್ಮಳೆ ಶರಣು ನಿನಗೆ. ಜೈ ಜಗಂಜನ ಜಾತ್ರೆ ಭಕ್ತಿಗೆ, ಜೈ ಜಗನ್ ಜಾತ್ರೆ ಶಕ್ತಿಗೆ. ಧರೆಗೆ ಕೈಲಾಸವ ಇಳಿದಿದೆ ಧರೆಗೆ, ಶರಣೆ ದಾನಮ್ಮಳ ಶರಣು ನಿನಗೆ. ಜೈ ಜಗಂಜನ ಜಾತ್ರೆ ಭಕ್ತಿಗೆ, ಜೈ ಜಗಂಜನ ಜಾತ್ರೆ ಶಕ್ತಿಗೆ. ಆ ಶರಣರು ಬೆಳಗಿದ ಭಕ್ತಿಯ ಸ್ವಡನಿನ ಕಿರಣದ ಕಾಂತಿ ಇದು. ಆ ಬಸವನ ನುಡಿಯನ್ನು ನಡೆಯಲಿ ನಿಲ್ಲಿಸಿದ ಗರತಿಯ ಗಾದೆ ಇದು. ಧರೆಗೆ ಕೈಲಾಸವ ಇಳಿದಿದೆ ಧರೆಗೆ, ಶರಣೆ ದಾನಮ್ಮಳ ಶರಣು ನಿನಗೆ. ಸುಂದರವಾದ ಗೀತೆಯನ್ನ ಹಾಡಿದ ಕಲಾವಿದರಿಗೆ ಮತ್ತೊಮ್ಮೆ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯನ್ನು ತಟ್ಟಬೇಕು. ಹೀಗೆ ಸಿರಸಮ್ಮನ ಗರ್ಭದಲ್ಲಿ ಹುಟ್ಟಿ ಬಂದಿರುವಂತಹ ದೇವಿ ಸಾಕ್ಷಾತ್ ಕೈಲಾಸದಿಂದ ಧರೆಗಿಳಿದು ಬಂದ್ಲು ಅನ್ನುವಂತಹ ರೀತಿ. ಎಲ್ಲ ಮಕ್ಕಳು ಹುಟ್ಟಿ ಬಂದಾಗ ಅಳತಾವು, ಆದರೆ ಸಿರಸಮ್ಮನ ಗರ್ಭ ಸಂಜಾತೆ ಅಳಲಿಲ್ಲ. ಎಲ್ಲ ಮಕ್ಕಳು ಮಲಮೂತ್ರ ಮಾಂಸಗಳನ್ನು ಅಂಟಿಸಿಕೊಂಡು ಹುಟ್ಟಿ ಬಂದರೆ ತೊಳೆದು ಮುತ್ತಿನಂಗ ಬಂದ್ಲು. ನೋಡ್ರಿ, ಒಂದು ಕೂಸು ಜನ್ಮವನ್ನ ಪಡುವಾಗ ಎಷ್ಟೊಂದು ಅವಿನಾಭಾವ ಸಂಬಂಧ ಇರ್ತದೆ ಅಂತಂದ್ರೆ, ಒಳಗ ಡೆಲಿವರಿ ನಡೀತಿರ್ತದ, ಹೊರಗ ಗಂಡ ಅತ್ತಿ ಮಾವ ಎಲ್ಲರೂ ಕೂತಿರ್ತಾರೆ. ಒಂದು ಕೂಸು ಹುಟ್ಟಿ ಬಂತು ಅಂತಂದ್ರೆ ಹೊರಗಿನವರು ನಗಬೇಕು ಅಂತಂದ್ರೆ ಒಳಗ ಆ ಕೂಸು ಅಳಬೇಕು, ಹೌದಿಲ್ಲ? ಆ ತಾಯಿಯ ಗರ್ಭದಿಂದ ಕೂಸು ಹೊರಗೆ ಬಂತು ಅಂತಂದ್ರೆ ಅಳ್ಳಾಕ್ ಶುರು ಮಾಡ್ತದ. ಅದು ಅಳ್ಳಾಕತ್ತು ಅಂತಂದ್ರೆ ಇವರು ಹೊರಗಿದ್ದವರು ನಗಾಕ್ ಶುರು ಮಾಡ್ತಾರೆ. ಕಾರಣ ಏನು ಅಂತಂದ್ರೆ ಕೂಸು ಜೀವಂತ ಅದ ಅಂತ ಅರ್ಥದ. ಜೇರ್ ಕರ್ತ ತಾಯಿಯ ಗರ್ಭದಿಂದ ಕೂಸು ಭೂಮಿಗೆ ಬಂದು ಸುಮ್ಮಿತ್ತು ಅಂತಂದ್ರೆ ಹೊರಗಿದ್ದವ್ರು ಏನ್ ಮಾಡಕ್ ಶುರು ಮಾಡ್ತಾರೆ? ಅಳ್ಳಾಕ್ ಶುರು ಮಾಡ್ತಾರೆ. ಯಾಕ? ಈ ಕೂಸು ಸತ್ತದ ಅಂತ ಅರ್ಥ. ಆದ್ರೆ ಅನಂತರಾಯನ ಹೆಂಡತಿ ಸಿರಸಮ್ಮನ ಗರ್ಭದೊಳಗೆ ಹುಟ್ಟಿ ಬಂದಂತಹ ಕೂಸು ಯಾವ ನೋವು ಸಂಕಟವನ್ನು ಕೊಡ್ಲಿಲ್ಲ. ಯಾಕೆ ಭೂಮಿಗೆ ಬಂದ ತಕ್ಷಣ ಕೂಸುಗಳು ಅಳತಾವು ಅಂತಂದ್ರೆ, ಮತ್ತ ಈ ಭವಬಂಧನದೊಳಗೆ ಬಂದು ಬಿದ್ನೆಲ್ಲೋ ಯಪ್ಪ ಅಂತ ಅಳತಾವಂತವು. ಯಾಕೆ ಅಳತಾವು?
ಮತ್ತ ಈ ಭವಬಂಧನದೊಳಗ ಮತ್ತೆ ಬಂದು ಬಿದ್ನೆಲ್ಲೋ ಯಪ್ಪ ಅಂತ ಅಳ್ತಾವಂತಾವು. ಹೀಗೆ ಸಿರಸಮ್ಮನ ಗರ್ಭ ಸಂಜಾತಿ ಹುಟ್ಟಿದ ತಕ್ಷಣ ಬಹಳಷ್ಟು ಸಂಭ್ರಮವನ್ನ ಪಟ್ಟು ಗಂಡನಿಗೆ ಓಣಿಯವರಿಗೆ ಎಲ್ಲರಿಗೂ ಕೂಡ ಹೇಳಿದಾಗ ಬಹಳಷ್ಟು ಸಂಭ್ರಮವನ್ನು ಪಡ್ತಾರ ಕೂಸನ್ನ ನೋಡಿ. ಎಂತಹ ಕೂಸು, ಎಷ್ಟು ಸುಂದರವಾದ, ಸಾಕ್ಷಾತ್ ಪಾರ್ವತಿಯೇ ಸಿರಸಮ್ಮನ ಗರ್ಭದೊಳಗೆ ಹುಟ್ಟಿ ಬಂದಾಳ ಅಂತಂದ್ರೆ ಆಕೆಯ ವರ್ಣನೆಯನ್ನ ಯಾರೂ ಕೂಡ ಮಾಡಕ್ಕಾಗುವುದೇ ಇಲ್ಲ. ಆದ್ರೆ ಕೂಸು ಹುಟ್ಟಿತು ಅನ್ನುವಂತಹ ಸಂತೋಷ ಒಂದು ಕಡೆ ಆದ್ರೆ ಏನು ಮಾಡಿದರೂ ಸಹಿತ ಸಿರಸಮ್ಮನ ಮೊಲೆಯನ್ನ ಆ ಕೂಸು ಮುಟ್ತಾನೇ ಇಲ್ಲ. ಒಂದು ಕ್ಷಣ ಭೂಮಿಗೆ ಬಿದ್ದು ಒಂದು ಅರ್ಧ ತಾಸಿನ ನಂತರ ಅಳ್ಳಾಕತ್ತು ಕೂಸು ಏನು ಮಾಡಿದರೂ ಸಹಿತ ಸಮಾಧಾನ ಆಗವಲ್ದು. ಬಹಳ ದುಃಖವನ್ನ ಮಾಡಾಕತ್ಲು ಯಾರು? ತಾಯಿ ಸಿರಸಮ್ಮ. ಯಾಕೆ ಅಳ್ಳಾಕತ್ತಿದ್ರು? ಎಲ್ಲ ಹಿರಿಯರಂತಾರ ಎದೆ ಹಾಲನ್ನು ಕುಡಿಸುವಂತಂದ್ರೆ ಎದೆ ಸಮೀಪಕ್ಕೂ ಒಯ್ದರೆ ಸಾಕು, ಒಟ್ಟ ಹಾಲನ್ನು ಕುಡಿತಾ ಇಲ್ಲ. ಆಗ ವೈದ್ಯರನ್ನ ಕರೆಸ್ತಾರ. ವೈದ್ಯರನ್ನ ಕರೆಸಿ ವೈದ್ಯರಿಂದ ಔಷಧಿಯನ್ನು ಕೊಡಿಸಿದ್ರು ಸಹಿತ ಎದೆ ಹಾಲನ್ನು ಮುಟ್ಟುತ್ತಾ ಇಲ್ಲ. ಹುಟ್ಟಿ 3 ತಾಸು 4 ತಾಸು 5 ತಾಸು ಆಯ್ತು, ಒಟ್ಟ ಎದೆ ಹಾಲನ್ನು ಮುಟ್ಟುತ್ತಾ ಇಲ್ಲ. ಚಿಟ್ಟು 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 ಚೀರಿ 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 ಅಳ್ಳಾಕತ್ತು. ಪಾಪ ಬಹಳಷ್ಟು ಸಂಕಟವನ್ನ ಪಟ್ಟರು ಗಂಡ ಹೆಂಡತಿ. ಏನಿದು, ಬಹಳ ದಿನಕ್ಕೆ ಮಗಳು ಹುಟ್ಟ್ಯಾಳ. ಆದ್ರೆ ಆನಂದದಿಂದ ಎದೆ ಹಾಲನ್ನು ಕುಡಿದು ಸುಖದಿಂದ ನಿದ್ರಿಸುವಂತಹ ಮಗಳು ಯಾಕೆ ಹಿಂಗ ಅಳ್ಳಾಕತ್ಲು ಅಂತ ತಿಳ್ಕೊಂಡು ಏನು ಮಾಡಿದ್ರು? ಚಿಂತಿ ಒಳಗ ಕಾಲವನ್ನು ಕಳಿಕತ್ತ ತಕ್ಷಣ ದೇವರಿಗೆ ಹೋಗಿ ತುಪ್ಪದ ದೀಪವನ್ನು ಹಚ್ಚಿ ಬಂದ್ರು. ಏನು ಮಾಡಿದ್ರು ಸಹಿತ ಅಳು ನಿಲ್ಲಿಸಲಿಲ್ಲ. ಆಗ ಶಾಂತ ವೀರಯ್ಯನವರ ಹತ್ರ ಹೋಗಿ ಗುರುಗಳ ಪಾದಕ್ಕೆ ನಮಸ್ಕಾರ ಮಾಡಿ ಅನಂತರಾಯ ಅಂತಾನ, ಅಪ್ಪ ನಿಮ್ಮ ಅಪ್ಪಣೆಯಂತೆ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದೊಳಗ ದೇವಸ್ಥಾನದ ಪ್ರತಿರೂಪವಾಗಿರುವಂತಹ ದೇವರ ಮನೆ ಒಳಗ ನನ್ನ ಹೆಂಡತಿ ಒಂದು ಹೆಣ್ಣು ಮಗುವಿಗೆ ಜನ್ಮವನ್ನು ಕೊಟ್ಟಾಳ. ಆದ್ರೆ ಆ ಮಗು ಒಟ್ಟ ಮೊಲೆಯ ಹಾಲನ್ನು ಕುಡಿತಾ ಇಲ್ಲ, ಅಳುವುದನ್ನ ನಿಲ್ಲಿಸ್ತಾ ಇಲ್ಲ. ಯಾಕ ಅಂತಂದಾಗ ಕೂಡಲೇ ಶಾಂತ ವೀರಯ್ಯನವರು ಎಲ್ಲಿಗೆ ಬಂದರು ಅಂತಂದ್ರೆ ಅನಂತರಾಯ ಸಿರಸಮ್ಮನ ಮನೆಗೆ ಬಂದರು. ಜೋಳಿಗೆ ಒಳಗ ಹಾಕಿ ಜೋಗುಳವನ್ನ ಹಾಡ್ತಾ ಇದ್ರೆ ಆದ್ರ ಮಗು ಮಲಗಿಕೊಂಡಿರ್ಲಿಲ್ಲ. ಚಿಟ್ಟು 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 ಚೀರಿ ಚೀರಿ ಅಳ್ಳಾಕತ್ತಿತ್ತು. ಆಗ ಮಗುವಿನ ಮುಖವನ್ನ ನೋಡಿದಂತ ಶಾಂತ ವೀರಯ್ಯನವರಂತಾರ, ಅಮ್ಮ ಸಾಕ್ಷಾತ್ ಪಾರ್ವತಿಯೇ ನಿಮ್ಮ ಗರ್ಭದೊಳಗೆ ಹುಟ್ಟಿ ಬಂದಾಳ. ಆದ್ರೆ ಎಲ್ಲ ಮಕ್ಕಳಂತೆ ಆಕೆ ಮೊಲೆಯ ಹಾಲನ್ನು ಕುಡಿಯೋದಿಲ್ಲ. ಆಕೆಯನ್ನ ಮೊದಲು ನೀವು ಸ್ನಾನ ಮಾಡಿಸುವುದಕ್ಕಿಂತಲೂ ಪೂರ್ವದೊಳಗ ನೀವು ಗಂಡ ಹೆಂಡತಿಯರಿಬ್ಬರು ಸ್ನಾನವನ್ನ ಮಾಡಿ ಮಡಿ ಬಟ್ಟೆಯನ್ನ ಹಾಕಿಕೊಂಡು ಗುರುಲಿಂಗ ಜಂಗಮರನ್ನ ಕರೆದು ಜಂಗಮರ ಪಾದೋದಕವನ್ನ ನೀವು ಸ್ವೀಕಾರ ಮಾಡಬೇಕು. ಆಮ್ಯಾಗ ಕೂಸನ್ನ ಎರೆದು ಆ ವಿಭೂತಿಯನ್ನ ಜಂಗಮರಿಂದ ಹಚ್ಚಿ ಜಂಗಮರ ಪಾದೋದಕವನ್ನ ಕೂಸಿನ ಬಾಯಿ ಒಳಗ ಹಾಕ್ಸು, ಆಮ್ಯಾಗ ಎದೆಯ ಹಾಲನ್ನು ಕುಡಿತದ ಅಂತ ಶಾಂತ ವೀರಯ್ಯನವರು ಹೇಳುತ್ತಾರೆ. ಆಗಲಿ ಎಂದು ತಿಳ್ಕೊಂಡು ಕೂಡಲೇ ತಾವು ಕೂಡ ಸ್ನಾನ ಮಾಡಿ ಅದ ಶಾಂತ ವೀರಯ್ಯನವರ ಪಾದೋದಕವನ್ನು ತೆಗೆದುಕೊಳ್ಳುತ್ತಾರೆ. ಯಾರೋ ಅನಂತರಾಯ ಸಿರಸಮ್ಮ. ಮಗುವನ್ನ ಸ್ವಚ್ಛಾಗಿ ತೊಳೆದು ಮಡಿ ಬಟ್ಟೆಯನ್ನ ಹಾಕಿ ಶಾಂತ ವೀರಯ್ಯ ಸ್ವಾಮಿಗಳ ಹತ್ರ ಕೊಟ್ಟಾಗ ಅವರು ಆ ಕೂಸನ್ನ ತಮ್ಮ ಉಡಿ ಒಳಗ ಹಾಕೊಂಡು 3 ಬಳ್ಳು ವಿಭೂತಿಗೆ ಶಿವ ಪಂಚಾಕ್ಷರಿ ಮಹಾಮಂತ್ರವನ್ನ ನುಡಿದು 3 ಬಳ್ಳ ವಿಭೂತಿಯನ್ನ ಹಚ್ಚಿ ತಾಯಿ ಈ ಮಗುವಿಗೆ ಪಾದೋದಕವನ್ನು ಕುಡಿಸುವಂತಂದಾಗ ಆ ಮಗುವಿಗೆ ಪಾದೋದಕವನ್ನು ಕುಡಿಸಿ ಗುರುಗಳ ಪಾದಕ್ಕೆ ಹಣೆ ಹಚ್ಚಿ ನಮಸ್ಕಾರ ಮಾಡಿಸಿದಾಗ ಅಳ್ಳೋದನ್ನ ಒಮ್ಮಿಂದೊಮ್ಮೆ ನಿಲ್ಲಿಸ್ತಂತ ಕೂಸು. ಅಳ್ಳೋದನ್ನ ಒಮ್ಮಿಂದೊಮ್ಮೆ ನಿಲ್ಲಿಸ್ತಂತ. ಒಳಗ್ ಹೋಗ ತಾಯಿ ಅದಕ್ಕೆ ಹಾಲು ಕುಡಿಸುವಂತಂದಾಗ ಆಗ್ಲಿ ಅಂತ ತಿಳ್ಕೊಂಡು ದೇವರ ಕೋಣೆ ಒಳಗೆ ಹೋಗಿ ಹಿಂಗ ಎದಿ ತೆಗೆದು ಹಾಲು ಕುಡಿಸಿದ್ರೆ ಆನಂದವಾಗಿ ಹೊಡೆ ತುಂಬ ಹಾಲು ಕುಡಿತಂತ ಕೂಸು ಹಾಲು ಕುಡಿತು ಅಂತಂದ್ರೆ ಇದಕ್ಕೆ ಲೀಲಾ ಮೂರ್ತಿ ಅಂತ ಕರೀತಾರೆ. ಹೀಗೆ ಹುಟ್ಟುದ್ರಾಗನ ಅನೇಕ ಲೀಲೆಗಳನ್ನ ಮಾಡ್ತಾ ಹುಟ್ಟುತ್ತಾರೆ. ರಾತ್ರೋರಾತ್ರಿ ಮಳಿ ಇಲ್ಲ ಅನ್ನುವಂತಹ ಸಂದರ್ಭದೊಳಗೆ ಬೆಳಗಿನ ಜಾವ ಸಾಕಷ್ಟು ಮಳೆಯಾಗಿ ಊರೆಲ್ಲ ಮಡಿಯಾಗಿ ಹೋಯಿತು. ಆ ತಾಯಿ ಹುಟ್ಟಿ ಬರುವಾಗ ದೇವಾಲಯಗಳಲ್ಲಿ ಗಂಟೆ ತನ್ನಷ್ಟಕ್ಕೆ ತಾನೇ ಬಾರಿಸಿದು. ಹಕ್ಕಿ ಪಕ್ಷಿಗಳೆಲ್ಲ ತನ್ನ ಇಂಪಾದ ಧ್ವನಿಯಿಂದ ಸುಪ್ರಭಾತವನ್ನು ನುಡಿದು
ಅನೇಕ ಜನ ಮಹಾತ್ಮರು ಲಿಂಗ ಪೂಜೆಯನ್ನು ಮಾಡುವಾಗ ಒಮ್ಮಿಂದೊಮ್ಮೆ ಲಿಂಗದೊಳಗೆ ಜೀವಗಳೇ ಬಂದಂಗಾಗಿ ಎಲ್ಲರೂ ಆನಂದವನ್ನು ಪಡ್ತಾರಂತ. ಯಾಕ ಈ ಭೂಲೋಕದೊಳಗ ಅಜ್ಞಾನದ ಕತ್ತಲೆಯನ್ನು ಕಳೆಯುವಂತಹ ಒಂದು ಅವತಾರ ಸೃಷ್ಟಿ ಆಯಿತು ಅಂತ ತಿಳ್ಕೊಂಡು ಎಲ್ಲರೂ ಭಕ್ತಿಯಿಂದ ಭಗವಂತನನ್ನ ಜಯಘೋಷ ಮಾಡ್ತಾರೆ. ಹೀಗೆ ತಾಯಿಯ ಅವತಾರ ಭೂಮಿಗೆ ಆಯಿತು. ವೀರಶೈವ ಲಿಂಗಾಯತ ಧರ್ಮದೊಳಗ ಹುಟ್ಟಿದ 13ನೇ ದಿನಕ್ಕೆ ಗಂಡು ಕೂಸು ಹುಟ್ಟಿದ್ರ 12ನೇ ದಿನ, ಹೆಣ್ಣು ಕೂಸು ಹುಟ್ಟಿದ್ರ 13ನೇ ದಿನಕ್ಕೆ ಯಾರೋ ಅನಂತರಾಯ ಸಿರಸಮ್ಮ ಮನಿ ಒಳಗ ತೊಟ್ಟಿಲನ್ನ ಇಟ್ಟು ಎಲ್ಲ ಊರಿನ ಮುತ್ತೈದೆಯರನ್ನೆಲ್ಲ ಕರೆದು ಸಂಭ್ರಮದಿಂದ ತೊಟ್ಟಿಲು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾರೆ. ಆ ತೊಟ್ಟಿಲು ಕಾರ್ಯಕ್ರಮಕ್ಕೆ ಸಾಕ್ಷಾತ್ ಪಾರ್ವತಿ ಬನಶಂಕರಿ ಏನು ಗತ್ತರಿಗೆ ಭಾಗ್ಯವತಿ ಏನು ಈ 5 ಮಹಾನ್ ಮೂರ್ತಿಗಳು ಲೀಲಾ ಮೂರ್ತಿಗಳು ಏನದಾರಲ್ಲ ಅವರೆಲ್ಲರೂ ಕೂಡ ಮುತ್ತೈದೆಯಾಗಿ ಯಾರ ಮನೆಗೆ ಬಂದರು ಅಂತಂದ್ರೆ ಸಿರಸಮ್ಮನವರ ಮನೆಗೆ ಮುತ್ತೈದೆಯಾಗಿ ಬಂದರು ಅಂತ ಲೀಲಾ ಮಹಾಮೂರ್ತಿ ಆಗಿರುವಂತ ಪುಟ್ಟರಾಜರು ಇಲ್ಲಿ ಬರ್ಕೊಂಡು ಬರ್ತಾರೆ. ಹೀಗೆ 13ನೇ ದಿನಕ್ಕೆ ತೊಟ್ಟಿಲದೊಳಗ ಎಷ್ಟೊಂದು ಸಂಭ್ರಮ ಎಷ್ಟೊಂದು ಸಡಗರ ಅಂತಂದ್ರೆ ನನಗನಿಸ್ತದ ಅನಂತರಾಯ ಸಿರಸಮ್ಮನ ಮನೆಯೊಳಗ ಇಷ್ಟೊಂದು ಜನ ಇಷ್ಟೊಂದು ಸಡಗರ ಇಷ್ಟೊಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡಿದ್ರು ಇಲ್ಲೋ ಗೊತ್ತಿಲ್ಲ. ಆದ್ರೆ ಮರಗಮ್ಮ ದೇವಿಯ ಜಾತ್ರಾ ಕಮಿಟಿಯವರು ಅದಕ್ಕಿಂತಲೂ ಹೆಚ್ಚಿಗೆ ಮಾಡಿದರೆ ಅವರಿಗೆ ಜೋರಾದ ಚಪ್ಪಾಳೆಯನ್ನು ತಟ್ಟಿ ಅಭಿನಂದನೆಗಳನ್ನು ಸಲ್ಲಿಸಬೇಕಾಗ್ತದೆ. ಹಿಂಗ ಒಂದು ತೊಟ್ಟಿಲು ಅಂತಂದ್ರೆ ಬಹಳಷ್ಟು ಸಂಭ್ರಮ. ಆ ತೊಟ್ಟಿಲು 3 ಕಟ್ಟುಗಳು ಬರುತ್ತವೆ ಮನುಷ್ಯನಿಗೆ. ಯಾವ್ಯಾವುದು? ಮೊದಲನೇದ್ದು ತೊಟ್ಟಿಲು ಕಟ್ಟು. ಮೊದಲನೇದ್ದು ಯಾವುದು? ತೊಟ್ಟಿಲು ಕಟ್ಟು. ಎರಡನೇದ್ದು ಬಾಸಿಂಗ್ ಕಟ್ಟು. ಮೊದಲನೇದ್ದು ತೊಟ್ಟಿಲು ಕಟ್ಟು, ಎರಡನೇದ್ದು ಬಾಸಿಂಗ್ ಕಟ್ಟು, ಮೂರನೇದ್ದು ಕಡಿದದು ಚಟ್ಟಗಟ್ಟು. ಈ 3 ಕಟ್ಟುಗಳು ಬರುತ್ತವೆ ಮನುಷ್ಯನಿಗೆ. ಈ 3 ಕಟ್ಟುಗಳಲ್ಲಿ ಮೊದಲನೇ ಕಟ್ಟು ಯಾವುದು ಅಂತಂದ್ರೆ ತೊಟ್ಟಿಲು ಕಟ್ಟು. ಆ ತೊಟ್ಟಿಲು ನೋಡ್ಬೇಕು ನೀವು ಹೆಂಗಿರ್ತದ ಅಂತಂದ್ರೆ ನಿಂತಲ್ಲಿ ನಿಂದಿರುವುದಿಲ್ಲ. ಅದು ಹಿಂಗ ತೂಗದಾಗ ಆ ದಂಡಿಗೊಮ್ಮೆ ಹೊಕ್ಕದ ಈ ದಂಡಿಗೊಮ್ಮೆ ಬರ್ತದೆ, ಆ ದಂಡಿಗೊಮ್ಮೆ ಹೊಕ್ಕದ ಈ ದಂಡಿಗೊಮ್ಮೆ ಬರ್ತದೆ. ಇದಕ್ಕೆ ಏನಂತ ಕರೆದ್ರು ಅಂತಂದ್ರೆ ಒಂದು ಸುಖದ ದಂಡೆ ಅಂತ, ಒಂದು ದುಃಖದ ದಂಡೆ ಅಂತ, ಒಂದು ಸುಖದ ದಂಡೆ ಅಂತ, ಒಂದು ದುಃಖದ ದಂಡೆ ಅಂತ. ಆ ಸುಖ ದುಃಖಗಳಲ್ಲಿ ಬಂದು ನಡಬರ್ಕ ನಿಂತು ಅಂತಂದ್ರೆ ಅದ ಕೊನೆ ದಂಡೆ ಆಗಿ ಹೋಗ್ಬಿಡ್ತದಂತ, ಅದ ಕೊನೆ ದಂಡೆ ಆಗಿ ಹೋಗ್ಬಿಡ್ತದಂತ. ಹಿಂಗ ಅನಂತರಾಯನ ಹೆಂಡತಿ ಹುಟ್ಟಿದ ಕೂಸಿಗೆ 13ನೇ ದಿನದೊಳಗ ತೊಟ್ಟಿಲದೊಳಗ ಹಾಕಿ ಯಾವ ರೀತಿ ಏನಂತ ಹೆಸರು ಇಡ್ತಾರ ಅಂತಕ್ಕಂತಹದ್ದನ್ನ ಈಗ ಎಲ್ಲ ತಾಯಿಯಂದಿರು ಕೂಡಿ ಆ ಕೂಸಿಗೆ ಹೆಸರಿಡುವಂತಹ ಒಂದು ಕಾರ್ಯಕ್ರಮ. ಯಾರ್ಯಾರು ತೊಟ್ಟಿಲದ ಬುಡಕ ಕುತ್ಕೋಬೇಕು ಅಂತ ಇಚ್ಛಾಪಟ್ಟಿರಿ ಅವರೆಲ್ಲ ಎದ್ದು ತೊಟ್ಟಿಲದ ಸುತ್ತ ಕುತ್ಕೋಬೇಕು. ತೊಟ್ಟಿಲು ಪೂಜೆಯನ್ನು ಮಾಡೋಕ್ಕಿಂತಲೂ ಮೊದಲು ಅವರೆಲ್ಲರಿಗೆ ದಂಡಿ ಕಟ್ಟಬೇಕು. ಆ ಗೊಂಬೆಯನ್ನ ತೆಗೆದುಕೊಂಡು ಬಂದು ಪೂಜ್ಯರ ಹತ್ರ ವಿಭೂತಿಯನ್ನು ಹಚ್ಚಿ ಆಶೀರ್ವಾದ ಮಾಡಿಕೊಡ್ತಾರೆ. ಅವಾಗ ಒಯ್ದು ಅದನ್ನ ತೊಟ್ಟಿಲದೊಳಗೆ ಹಾಕೋಕ್ಕಿಂತ ಮುಂಚೆ ಅದನ್ನ ಆಡಿಸಬೇಕಾದ್ರೆ ಅದನ್ನ ಆಡಿಸಿ ಆಮ್ಯಾಗ ನಾನು 4 ದೇವರ ಹೆಸರುಗಳನ್ನು ಹೇಳ್ತೀನಿ. ಕಡಿದು 5ನೇ ಹೆಸರು ಕರಿ ಹೆಸರನ್ನು ಏನ್ ಇಡಬೇಕು ಅನ್ನೋದನ್ನು ಹೇಳ್ತೀನಿ. ಈ ಓಣಿಯ ತಾಯಂದಿರು ಬಹಳಷ್ಟು ಸುಂದರವಾಗಿ ಜೋಗುಳ ಪದವನ್ನು ಹಾಡುವಂತ ತಾಯಂದಿರು ಯಾರಾದರೂ ಇದ್ರೆ ತೂಗಿರಿ ಗುಡ್ಡಪುರ ದಾನಂನ ತೂಗಿರಿ ಗುಡ್ಡಪುರದ ದಾನಂನ ತೂಗಿರೆ ತೂಗಿರಿ ಗುಡ್ಡಪುರದ ದಾನಂನ ತೂಗಿರಿ ಗುಡ್ಡಪುರದ ದಾನಂನ ತೂಗಿರೆ ಗುಡ್ಡಪುರ ದಾನಂನ ತೂಗಿರೆ ಗುಡ್ಡಪುರದ ದಾನಂನ ತೂಗಿರೆ ಕರಿರೆ ಜೋ ಜೋ ದಾನಮ್ಮ ದೇವಿ ಅಂದು ಹೆಸರಿಟ್ಟ ಕರಿರೆ ಜೋ ಜೋ ದಾನಮ್ಮ ದೇವಿ ಅಂದು ಹೆಸರಿಟ್ಟ ಕರಿರೆ ಜೋ ಜೋ ಹೆಸರಿಡಾಕ ಅವರ ಸೋದರ ತಿನ್ ಕರಿರೆ ಆರ ಸೇರ ಬಂಗಾರ ಅರ್ತದಿ ಕೊಡರೆ ಹೆಸರಿಡಾಕ ಅವ್ರ ಸೋದರ ತಿನ್ ಕರಿರೆ ಆರ ಸೇರ ಬಂಗಾರ ಅರ್ತದಿ ಕೊಡರೆ ಜರದ ಕನುಗೋಳೆಲ್ಲ ಏರಿ ಮಾಡರೆ ನಮ್ಮ ಮಿತ್ರಿ ಹಡ್ದಾಳೊಂದು ರತ್ನದ ಮಗಳ ಜೋ ಜೋ ನಮ್ಮ ಮಿತ್ರಿ ಹಡ್ದಾಳೊಂದು ರತ್ನದ ಮಗಳ ಜೋ ಜೋ ನಮ್ಮ ಮಿತ್ರಿ ಹಡ್ದಾಳೊಂದು ರತ್ನದ ಮಗಳ ಜೋ ಜೋ ನಮ್ಮ ಮಿತ್ರಿ ಹಡ್ದಾಳೊಂದು ರತ್ನದ
ಎಕ್ಕೆಂತೆ ಕಡದಾನೆ ಲಕ್ಕಿ ಮರನೆ ಜೋ ಜೋ ಬಾಗಿಲು ಬಂದ ಹಿಡಿಯ ಗೋಪಿಕಂದ ತಾರ ಚಿತ್ತಾರ ಬಾಳಿಯರ ಬಾಗಿಲುಕೊಂಡ ಹಿಡಿಯ ಗೋಪಿಕಂದ ಅರ್ಶಿನರ ಬಾಗಿಲು ಬಂದ ಮುತ್ತತ್ತಿಯರ ಬಾಗಿಲುಕೊಂಡ ಹಿಡಿಯ ಗೋಪಿಕಂದ ತಾರ ಚಿತ್ತಾರಾಯ ಸಾವಕಾಶ ಹೊಡ್ರೆ ಉತ್ತತ್ಯಾರ ಬಾಗಿಲು ಬಂದ ಹಿಡಿಯ ಗೋಪಿಕಂದ ಅರ್ಶಿನಿಯರ ಬಾಗಿಲುಕೊಂಡ ಹಿಡಿಯ ಗೋಪಿಕಂದ ತಾರ ಚಿತ್ತಾರಾಯ ಹಾಕಿಬಿಡೋದು 5 ಸಲ ಆಗ್ಯದ ಹ್ಞೂ ಈಗ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಸಿದ್ಧಲಿಂಗ ಅಪ್ಪಗಳು ಆ ಕೂಸಿಗೆ ಹೆಸರನ್ನು ಇಡುವಂತಹ ಪವಿತ್ರವಾದ ಕಾರ್ಯಕ್ರಮ. ಮೊದಲು 4 ದೇವರ ಹೆಸರುಗಳನ್ನು ಇಟ್ಟು 5ನೇ ಕರಿ ಹೆಸರನ್ನು ಇಡ್ತಾರೆ. ಈಗ ಪರಮ ಪೂಜ್ಯರು ಈಗ ಹೆಸರನ್ನು ಇಡ್ತಾರೆ. ಎಲ್ಲರೂ ಕೂಡ ಶಾಂತತೆಯಿಂದ ಅದನ್ನು ಕೇಳಬೇಕು. ಮೊದಲನೇದಾಗಿ ಪಾರ್ವತಿ ಪಾರ್ವತಿ ಕುರ್ರ, ಪಾರ್ವತಿ ಪಾರ್ವತಿ ಕುರ್, ಎರಡನೇದ್ದು ಬನಶಂಕರಿ ಬನಶಂಕರಿ ಕುರ್ರ, ವನಶಂಕರಿ ವನಶಂಕರಿ ಕುರ್, ಮಲ್ಲಿಕಾ ಎರಡನೇದ್ದು ಬನಶಂಕರಿ ಆಯ್ತು. ಈಗ ಮೂರನೇದ್ದು ಶಾರದಮ್ಮ ಶಾರದಮ್ಮ ಕುರ್ರ, ಶಾರದಮ್ಮ ಶಾರದಮ್ಮ ಕುರ್, ನಾಲ್ಕನೇದ್ದು ಮರಗಮ್ಮ ತಾಯಿ ಮರಗಮ್ಮ ತಾಯಿ ಕುರ್ರ, ಮರಗಮ್ಮ ತಾಯಿ ಕುರ್. 15 ಏನ್ ಹೆಸರಿಡ್ತಾರ ಅಂತಂದ್ರ ದಾನಮ್ಮ ಅಂತ ಹೆಸರಿಡೋದಿಲ್ಲ, ಅವ್ರು ಮೊದಲು ಲಿಂಗಮ್ಮ ಅಂತ ಹೆಸರಿಡ್ತಾರ. ಈಗ ಕರೆಯುವಂತ ಹೆಸರು ಲಿಂಗಮ್ಮ ಲಿಂಗಮ್ಮ ಕುರ್ರ. ಸಾಂಬಜಯ ನಮಃ ಪಾರ್ವತೇ ಶಿವ ಹರ ಹರ ಮಹಾದೇವ. ಮರಗಮ್ಮ ತಾಯಿ ಮತಾ ಕೀ ಜೈ, ದಾನಮ್ಮ ತಾಯಿ ಮತಾ ಕೀ ಜೈ, ಜಗಜ್ಯೋತಿ ಬಸವೇಶ್ವರ ಮಹಾರಾಜ್ ಕೀ ಜೈ. ಈಗ ಜೋಗುಳ ಪದವನ್ನ ಈಗ ಗವಾಯಿಗಳು ಹಾಡ್ತಾರ. ಎಲ್ಲರೂ ಕೂಡ ಆ ಜೋಗುಳ ಪದವನ್ನು ಶಾಂತತೆಯಿಂದ ಕೇಳಬೇಕು. लाली लाली सुवाल जो, लाली लाली सुवाल जो, ಅಳಬೇಡ ಕಂದ ನೀಯನಗಾನಂದ, ತೊಟ್ಟಿಲವಾನ ತೂಗುವೆ ನನ ಕಂದ, ಜೋಗುಳವಾನ ಹಾಡುವೆ. ಅತ್ತಾರೆ ಚಂದ ನಕ್ಕಾರೆ ಚಂದ, ನೀ ನನಗೆ ಇಷ್ಟ ಮಲಗೈಯ ಕಂದ. ಲಾಲಿ ಲಾಲಿ ಸುವಾಲಿ ಜೋ, ಲಾಲಿ ಲಾಲಿ ಸುವಾಲಿ ಜೋ, ಅಳಬೇಡ ಕಂದ ನೀಯನಗಾನಂದ, ಅಳಬೇಡ ಕಂದ ನೀಯನಗಾನಂದ, ತೊಟ್ಟಿಲವನ ತೂಗುವೆ ನನ ಕಂದ, ಜೋಗುಳವನ ಹಾಡುವೆ. ಅತ್ತಾರೆ ಚಂದ ನಕ್ಕಾರೆ ಚಂದ, ಅತ್ತಾರೆ ಚಂದ ನಕ್ಕಾರೆ ಚಂದ, ನೀ ನನಗೆ ಇಷ್ಟ ಮನಗೈಯ ಕಂದ. ಲಾಲಿ ಲಾಲಿ ಸುವಾಲಿ ಜೋ, ಲಾಲಿ ಲಾಲಿ ಸುವಾಲಿ ಜೋ, ಸುವಲಾಲಿ 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 ಸುವಲಾಲಿ. ಹಾಲನ್ನು ಮಾರಿ ಬರತೀನಿ, ಹಾಲ್ಗಡಗ ನಿನಗ ತರತೀನಿ. ಮೊಸರನ್ನು ಮಾರಿ ಬರತೀನಿ, ಹಸರ ಚಡ್ಡಿಯ ಅಂಗಿ ತರತೀನಿ. ಲಾಲಿ ಲಾಲಿ ಸುವಾಲಿ ಜೋ, ಲಾಲಿ ಲಾಲಿ ಸುವಾಲಿ ಜೋ, ಸುವಲಾಲಿ 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 ಸುವಲಾಲಿ. ಅಳಬೇಡ ಕಂದ ನೀಯನಗಾನಂದ, ತೊಟ್ಟಿಲವನ ತೂಗುವೆ ನನ ಕಂದ, ಜೋಗುಳವನ ಹಾಡುವೆ.
ತೊಟ್ಟಿಲವನ ತೂಗುವೆ ನನ್ನ ಕಂದ ಜೋಗುಳವ ನಾಡುವೆ ನೀರ ಸಾಗರಕ್ಕೋಗಿ ಬರತೀನಿ ಒಂದು ಬಿಂದಿಗೆ ನೀರ ತರತೀನಿ ಆ, ಆ, ನೀರ್ ಸಾಗರಕ್ಕೋಗಿ ಬರತೀನಿ ಒಂದು ಬಿಂದಿಗೆ ನೀರ ತರತೀನಿ ಗದುಗಿನ ಮಠಕ ಹೋಗತೀನಿ ತುಪ್ಪದ ದೀಪ ಹಚ್ಚಿ ಬರತೀನಿ ಲಾಲಿ ಲಾಲಿ ಸುವಾಲಿಜೋ ಲಾಲಿ ಲಾಲಿ ಸುವಾಲಿಜೋ ಸುವಲಾಲಿ 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 ಅಳಬೇಡ ಕಂದ ನೀ ಅನಗಾನಂದ ತೊಟ್ಟಿಲವನ ತೂಗುವೆ ನನ್ನ ಕಂದ ಜೋಗುಳವನ ಹಾಡುವೆ ಅತ್ತಾರೆ ಚಂದ ನಕ್ಕರೆ ಚಂದ ಅತ್ತಾರೆ ಚಂದ ನಕ್ಕರೆ ಚಂದ ನೀ ನನಗೆ ಇಷ್ಟ ಮಲಗೈಯ ಕಂದ ಲಾಲಿ ಲಾಲಿ ಸುವಾಲಿಜೋ ಲಾಲಿ ಲಾಲಿ ಸುವಾಲಿಜೋ ಸುವಲಾಲಿ ಸುವಲಾಲಿ ಲಾಲಿ ಲಾಲಿ ಸುವಲಾಲಿ ಅಳಬೇಡ ಕಂದ ನೀಯನಗಾನಂದ ತೊಟ್ಟಿಲವನ ತೂಗುವೆ ನನ್ನ ಕಂದ ಜೋಗುಳವನ ಹಾಡುವೆ ಜೋಗುಳವನ ಹಾಡುವೆ ಜೋಗುಳವನ ಹಾಡುವೆ. ಬಹಳಷ್ಟು ಅದ್ಭುತವಾದ ಜಾನಪದ ಜೋಗುಳ ಪದವನ್ನು ಹಾಡಿದಂತ ಕಲಾವಿದರಿಗೆ ಮತ್ತೊಮ್ಮೆ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯನ್ನು ತರಬೇಕು. ಈಗ ಬಹಳಷ್ಟು ವಿಶೇಷವಾಗಿರುವಂತಹ ಕಾರ್ಯಕ್ರಮ. ಆ ತೊಟ್ಟಲದೊಳಗಿರುವಂತ ಕೂಸನ್ನ ಪ್ರತಿಯೊಬ್ಬರ ಉಡಿ ಒಳಗ ಹಾಕಿ ಆರತಿ ಬೆಳಗಬೇಕು. ಅವ್ರ ಕೈಯಾಗ ಮೈ ಕೊಡ್ರಿ, ಅವರು ಚಂದ ಒಡಪ ಹಾಕಿ ಗಂಡನ ಹೆಸರು ಹೇಳ್ತಾರೆ. ಬ್ರಾಹ್ಮಣರ ಹಾಕೋದು ಜನಿವಾರ ಸಂಘ ಸ್ವಾಮಿಗಳೇ ನಮ್ಮ ಜೀವನದ ಆಧಾರ. ಜೋರಾದ ಚಪ್ಪಾಳೆಯನ್ನು ತಟ್ಟಬೇಕು. ನೋಡ್ರಿ ಎಷ್ಟು ಅದ್ಭುತವಾದಂತ ಒಡಪನ್ನ ಹೇಳಿದರು. ವೀರಶೈವರ ಹಾಕುವುದು ಶಿವದಾರ, ಬ್ರಾಹ್ಮಣರ ಹಾಕೋದು ಜನಿವಾರ. ಮುಂದವ ನಮ್ಮ ಜೀವನದ ಆಧಾರ ಸಂಘ ಸ್ವಾಮಿಗಳು. ಜೋರಾಗಿ ಚಪ್ಪಾಳೆಯನ್ನು ತಟ್ಟಬೇಕು. ಸಂಗೈ ಸ್ವಾಮಿಗಳು ಅಂತ ಹೇಳಿದ್ರು. ಇನ್ನ ತಾಯಿ ಹೇಳು, ಇನ್ನು ಅವ್ರು ಹುಡಿ ಇಲ್ಲ ಇನ್ನೊಬ್ರು ತಾಯಿ. ಭಾರತಕ್ಕೆ ಸ್ವತಂತ್ರ ಸಿಕ್ಕಿದ್ದು ಆಗಸ್ಟ್ 15ರಂದು. ಭಾರತಕ್ಕೆ ಸ್ವತಂತ್ರ ಸಿಕ್ಕಿದ್ದು ಆಗಸ್ಟ್ 15ರಂದು. ಗಣರಾಜ್ಯ ಗಣನೆಯಾಗಿದ್ದು ಜನವರಿ 26ರಂದು. ರಾಜ ನನ್ನ ಕೈ ಹಿಡಿದು ಜನವರಿ 2ನೇ ತಾರೀಕು. ಬಸವನಗುಡಿ ಸಾಗಡ್ ಹೊಡೆದು ಬರ್ತಾರೆ ಸಂಪತ್ ಕುಮಾರ್. ತುಳಸಿ ಗಿಡ ಸುತ್ತುವುದು ಭಕ್ತಿಯಾಗಿ, ಮಂಜೇಂದ್ರ ಕುಮಾರ್ ಹೆಸರು ಹೇಳುವುದು ನಿಮ್ಮೆಲ್ಲರ ಪ್ರೀತಿಗಾಗಿ. ಕೋಗಿಲೆ ಕೂಗುವುದು ಕುಹು, ಮಾಂತೇಶ್ ಅವರು ಕೂಗುವುದು ಪೂಜಾ. ಅವರ ಮನೆ ಬಿಟ್ಟು ಗಂಡನ ಮನೆಗೆ ಬರುವಾಗ ತಾಯಿಯ ಕರಳಕ್ಕೆ ಹೋಗಿತ್ತು, ಗೆಳತಿಯ ಮನಸ್ಸು ಮರಗಿತ್ತು, ನಮ್ಮ ಮಾದೇವರ ಮನಸ್ಸು ಹೂವಾಗೆ. ಅಂಗಕ್ಕೆ ಲಿಂಗ ಶ್ರೇಷ್ಠ, ಲಿಂಗಕ್ಕೆ ಜಂಗಮರು ಶ್ರೇಷ್ಠ, ಜಂಗಮರಿಗೆ ವಿಭೂತಿಯ ಶ್ರೇಷ್ಠ, ನನಗೆ ನನ್ನ ಸಂಗಮೇಶ್ವರಿ. ಜೋರಾಗಿ ಚಪ್ಪಾಳೆಯನ್ನು ತಟ್ಟಬೇಕು. ಎಷ್ಟು ಚಂದ ಹೇಳಿದ್ ನೋಡ ತಾಯಿ. ಹಿಂಗ ಹೇಳುವಂತದ್ದು ಕೇಳುವಂತದ್ದು ಇದು ಮದುವೆಯ ಹಿಂದೆ ಹಿಡ್ಕೊಂಡು ಇದು ಜೋಗುಳದ ತನಕನೂ ಈ ಪದ್ಧತಿ ಬಂದಿರ್ತದೆ. ಆದ್ರೂ ಸಹಿತ ಹಿಂದಿನ ಹೆಣ್ಮಕ್ಳು ಬಹಳ ಚಂದ ಒಡಪು ಹಾಕಿ ಹೇಳ್ತಾರೆ. ಆದ್ರೆ ಹಿಂದಿನ ಹೆಣ್ಮಕ್ಳಿಗೆ ಒಡಪು ಹಾಕಿ ಹೇಳಕ್ಕೂ ಬರುದಿಲ್ಲ, ಅದ್ರದ್ದು ಗಂಧನೂ ಗೊತ್ತಿರಂಗಿಲ್ಲ. ಹಿಂಗ ಒಂದ್ ಕಡೆ ಕೇಳಿದ್ರಂತ, ಒಡಪು ಹಾಕಿ ಹೇಳು ಅಂದುಗಳೇನೆ ಬರುದಿಲ್ಲ ಅಂತ ಅಕ್ಕಿ ಅಂದ್ಲು. ಹೇಳು ಅಂತಕಿ ಬರುದಿಲ್ಲ ಅಂತ ಅಕ್ಕಿ ಏನಂತ ಹೇಳಿದ್ಲು ಗೊತ್ತನ್ರಿ? ಬಹುಶಃ ನಿಮ್ಗೆಲ್ಲ ಗೊತ್ತಿರಬಹುದು. ನಮ್ಮ ಭಾಗ್ಯವಾಡಿ ಒಳಗೆ ಎಲ್ಲರಿಗೂ ಕೂಡ ಎಲ್ಲಾನು ಕೂಡ ಗೊತ್ತದ. ಅಗಸಿ ಹಿಂಡಿ ಅಂತ, ಬಾಕಲಿ ಕಿಂಡಿ ಅಂತ. ಏನಂತ? ಅಗಸಿ ಹಿಂಡಿ ಬಾಕಲಿ ಕಿಂಡಿ, ನನ್ನ ಗಂಡನ ಹೆಸರು ಕೇಳ ಅವ್ರದ್ದು ಎಷ್ಟು ತಿಂಡಿ ಅನ್ಲತ್ತಕ್ಕೆ. ಇನ್ನೊಮ್ಮೆ ಯಾರು ಕೇಳಕ್ ಹೋಗ್ತಾರ ಆಕಿ?
ಇನ್ನೊಬ್ಬ ಕೇಳಿದ್ರೆ ಆರತಿ ಬೆಳಗ್ಗೆ ಹೆಸರು ಹೇಳು, ನನಗೆ ಬರುದಿಲ್ಲ, ಹೆಸರು ಹೇಳು ಅಂತ ನಕ್ಕಿ ಹೇಳಿದ್ಲಂತ. ಅಮಾವಾಸ್ಯೆ ಕತ್ಲ ಜೋಳ ಬಿತ್ಲ, ನನ್ನ ಗಂಡನ ಹೆಸರು ಕೇಳ, ಅವ್ರದ್ದು ಹೆಣ ಎತ್ಲ ಅಂದ್ಲತ್ತಕ್ಕೆ. ನಿನ್ನ ಕಡೆಯಲ್ಲಿ ಹೆಣ ಹೆಚ್ಚುಗಳದವ ಅಂತ ತಿಳ್ಕೊಂಡು ಆಕಿನ ಹತ್ರ ಹೋಗ್ಲೇ ಇಲ್ಲಂತ. ಯಾಕೆ ಈ ಮಾತನ್ನು ಹೇಳಬೇಕಾಗಿದೆ ಅಂತಂದ್ರೆ ಇದೊಂದು ಖುಷಿ, ಇದೊಂದು ಆನಂದದ ಸಂಭ್ರಮ. ಈ ಸಂಭ್ರಮದಲ್ಲಿ ಪಾಲ್ಗೊಂಡಿರುವಂತ ಎಲ್ಲ ಪಾಪ ಯಾವುದೋ ಒಂದು ಸಂಕಲ್ಪವನ್ನು ಇಟ್ಟುಕೊಂಡು ಆ ತೊಟ್ಟದ ಬುಡಕು ಕುಳಿತಿರುವಂತ ಎಲ್ಲ ತಾಯಂದಿರಿಗೆ ಆ ಮರಗಮ್ಮ ದೇವಿ, ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರು, ಬಸವಾದ ಶರಣರು, ಸದ್ಗುರು ಶಿವಲಿಂಗೇಶ ಸಕಲ ಸಂಪತ್ತನ್ನ, ಆಯುಷ್ಯ, ಆರೋಗ್ಯ ಅವ್ರೇನಂತ ಸಂಕಲ್ಪವನ್ನು ಮಾಡ್ಕೊಂಡಿದ್ದಾರೆ ಅವೆಲ್ಲ ಸಂಕಲ್ಪಗಳು ಈಡೇರ್ಲಿ ಅಂತಕ್ಕಂಥ ಆಶೀರ್ವಾದವನ್ನು ಉಭಯ ಪೂಜ್ಯರು ಮಾಡ್ತಾ, ಈಗ ಅಲ್ಲಿ ಪೂಜ್ಯರು ಕುರ್ಚಿ ಹಾಕೊಂಡು ಕುತ್ಕೋತಾರೆ. ಅವರು ಒಬ್ಬೊಬ್ಬರ ಹೆಸರನ್ನ ನೀವು ಕರೆದಾಗ ಪೂಜ್ಯರು ಅವರಿಗೊಂದು ವಿಭೂತಿ ಮತ್ತು ಒಂದು ಕಾಯಿಯನ್ನ ಅವರು ಆಶೀರ್ವಾದದ ಮುಖಾಂತರ ಕೊಡ್ತಾರೆ. ಅದನ್ನು ತಗೊಂಡು ಹೋಗಿ ನೀವು ಮನೆ ಒಳಗೆ ಪೂಜಾ ಮಾಡಬೇಕು ಅನ್ನುವಂತ ಮಾತನ್ನು ಹೇಳ್ತಾ ಈಗ ನಮ್ಮ ಚಿಂಚೋಳಿ ಸರ್ ಆ ಕಾರ್ಯವನ್ನು ನಡೆಸಿಕೊಡಬೇಕು.